ಹಾಯ್ ನಮಸ್ಕಾರ. ನನ್ನ ಫಸ್ಟ್ ರೆಸಿಪಿ ಬ್ಲಾಗ್ಗೆ ಸ್ವಾಗತ. ಸೊ ನಾನಿವತ್ತು ನಿಮಗೆ ಫಿಶ್ ಕರಿನ ತೋರಿಸ್ತಾ ಇದ್ದೀನಿ. ಕೇರಳ ಸ್ಟೈಲ್ ಫಿಶ್ ಕರಿ. ಬೇಸಿಕಲಿ ನಾನು ಮೈಸೂರು, ಬಟ್ ಮದುವೆ ಆಗಿರೋದು ಕೇರಳಕ್ಕಾಗಿರೋದ್ರಿಂದ ಸೊ ಫಿಶ್ ಅಂತ ಕ್ಲೀನ್ ಮಾಡೋಕ್ಕೆ ಗೊತ್ತೇ ಇರಲಿಲ್ಲ. ತಿನ್ನೋಕ್ಕೆ ಭಾರಿ ಇಷ್ಟ ಇತ್ತು. ಸೊ ಇಲ್ಲಂತೂ ವೆರೈಟಿ ಫಿಶ್. ನಾನು ನಮ್ಮ ಕಡೆ ನೋಡಿದ್ದು 1 or 2 ಟೈಪ್ಸ್ ಆಫ್ ಫಿಶ್ ಮಾತ್ರ. ಸೊ ಅಂತೂ ಇಂತೂ ಒಂದು 4-5 ಮಂತ್ಸ್ ಆದಮೇಲೆ ನಾನು ಫಿಶ್ನ ಕ್ಲೀನ್ ಮಾಡೋದು ಕಲ್ತ್ಕೊಂಡೆ. ನಂಗೆ ಇಷ್ಟ ಇಲ್ದಿರೋ ಕೆಲಸ ಅದು ಫಿಶ್ ಕ್ಲೀನ್ ಮಾಡೋದು. ಸೊ ತಿನ್ನೋಕ್ಕೆ ಮಾತ್ರ ಇಷ್ಟ ಇತ್ತು, ಅದಕ್ಕೇನು ಬೇಜಾರಿಲ್ಲ. ಬಟ್ ಅಂತೂ ಇಂತೂ ಫಿಶ್ ಕ್ಲೀನ್ ಮಾಡೋದನ್ನ ಕಲ್ತ್ಕೊಂಡಾದ್ಮೇಲೆ ಇದು ನನ್ನ ಜನರಲ್ ಹೆಸರು ನನಗೆ ಗೊತ್ತಿಲ್ಲ. ತುಂಬ ಸ್ಮಾಲ್ ಇದೇನು ಸಿಲ್ವರ್ ಕಲರ್ ಇರೋದು, ನಾನಂತೂ ಸಿಲ್ವರ್ ಫಿಶ್ ಅಂತ ಕರಿತೀನಿ. ಸೊ ಇದನ್ನು ಆಲ್ಮೋಸ್ಟ್ ಫ್ರೈ ಮಾಡೋಕ್ಕೆ ತೊಗೊಂಡ್ವಿ. ಸೊ ನಮ್ಮ ಮೈಸೂರು ಕಡೆ ಮಾಡೋ ಥರ ತುಂಬ ಮಸಾಲೆ ಏನು ಹಾಕಲ್ಲ ಈ ಕಡೆ. ಸೊ ಜಸ್ಟ್ ಉಪ್ಪು ಮತ್ತು ಅರಿಶಿನ ಪುಡಿ ಆ್ಯಂಡ್ ಖಾರದ ಪುಡಿ ಅಂದರೆ ಅಚ್ಚ ಖಾರದ ಪುಡಿನ ಯೂಸ್ ಮಾಡಿ ಸ್ವಲ್ಪ ಹುಳಿ ಬಿಟ್ಟು ಅದನ್ನ ಮಿಕ್ಸ್ ಮಾಡಿ ಇಟ್ಕೊತೀವಿ. ಸೊ ಇದನ್ನು ಸೈಡಲ್ಲಿ ಇಟ್ಬಿಟ್ಟು ಯಾಕೆಂದರೆ ಅದನ್ನ ಫ್ರೈ ಮಾಡೋಕ್ಕೆ ಅಂತ ಇಟ್ಕೊಳ್ಳೋದು. ಸೇಮ್ ಇನ್ನೊಂದು ಫಿಶ್ ಇದೆ, ಅದಂತೂ ಈ ಪೇಪರ್ ಥರ ಇದೆ. ಅದು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ಕರಿ ಸಖತ್ತಾಗಿರುತ್ತೆ. ಬಟ್ ಅದು ಕ್ಲೀನ್ ಮಾಡೋಕ್ಕೆ ಭಾರಿ ಕಷ್ಟ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದು ಹೆಸರು ಸೀರಿಯಸ್ಲಿ ನನಗೆ ಗೊತ್ತಿಲ್ಲ. ಸೊ ಹೇಳ್ತಾರೆ, ಬಟ್ ಕೇಳಬೇಕಾದ್ರೆ ನೆನಪಿರುತ್ತೆ ಮತ್ತು ಮರ್ತೋಗುತ್ತೆ. ಸೊ ಅದನ್ನು ನಾವು ಸೇಮ್ ಉಪ್ಪು, ಅರಿಶಿನ ಪುಡಿ ಮತ್ತು ಅಚ್ಚ ಖಾರದ ಪುಡಿ, ಹುಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ನೆಕ್ಸ್ಟ್ ನಾವು ಇಲ್ಲಿ ಚಟ್ಟಿ ಅಂದರೆ ಮಣ್ಣಿನ ಚಟ್ಟಿಲಿ ಮಾಡ್ತೀವಿ, ಮಣ್ಣಿನ ಪಾತ್ರೆಯಲ್ಲಿ. ಸೊ ಫಿಶ್ ಕರಿ ಮಾಡಲಿಕ್ಕೆ ಬೇಕಾಗಿರೋಂಥ ಥಿಂಗ್ಸ್ ಬಂದು ಸೊ 2 ಹಸಿಮೆಣ್ಸಿನ್ಕಾಯಿ, 1 ಟೊಮೊಟೊ, ಸ್ವಲ್ಪ ಇಂಚಿ ಮೀನ್ಸ್ ಶುಂಠಿ ಆ್ಯಂಡ್ ಅಚ್ಚ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಚೆಂದ ಮಿಕ್ಸ್ ಮಾಡಿ ಸ್ವಲ್ಪ ಹುಣಸೆ ಹುಳಿ ಬಿಟ್ಟು ಕುದಿಲಿಕ್ಕೆ ಇಡೋದು. ಸೊ ಅದಿಟ್ಟಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಮತ್ತು ಜೀರಿಗೆ ಆ್ಯಂಡ್ ಅರಿಶಿನ ಪುಡಿ ಹಾಕಿ ನುಣ್ಣಗೆ ನೈಸಿಗೆ ರುಬ್ಕೋಬೇಕು. ಯಾಕೆಂದರೆ ಅದು ತರಿ ರುಬ್ಬರಿ ಟೇಸ್ಟ್ ಚೆನ್ನಾಗಿರಲ್ಲ, ನೈಸ್ ರುಬ್ಬರಿ ಚೆಂದ ಮಸಾಲೆ ಹಿಡಿಯುತ್ತೆ. ಸೊ ಚೆಂದ ನೈಸ್ ರುಬ್ಬಷ್ಟೊಳಗಡೆ ಆಲ್ಮೋಸ್ಟ್ ಇದು ಬೆಂದಿರುತ್ತೆ. ನಿಮಗೆ ಒಂದು 10 ಮಿನಿಟ್ಸ್ ಬೆಂದರೆ ಸಾಕು. ಟೊಮೊಟೊ ಎಲ್ಲ ಬೆಂದಿದ್ದಾದಮೇಲೆ ಸೊ ನಾವು ರುಬ್ಬಿರೋಂಥ ಮಿಶ್ರಣನ ಅದ್ರೊಳಗೆ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿ ಉಪ್ಪು ಖಾರ ಟೇಸ್ಟ್ ಕರೆಕ್ಟಾಗಿದೆ ಅಂತ ನೋಡ್ಕೊಳ್ಳಿ. ನಿಮ್ಗೆ ಖಾರ ಬೇಕಾದವರು ಖಾರ ಹಾಕೋಬೋದು, ಉಪ್ಪು ಜಾಸ್ತಿ ತಿನ್ನಬೇಕು ಅನ್ನೋದು ಹಾಕೋಬೋದು. ಸೊ ನಾನಿವಾಗ ಮಾಡ್ತಾರಂತ ಆಲ್ಮೋಸ್ಟ್ 1 ಟೊಮೊಟೊ ಅಥವಾ 2 ಹಸಿಮೆಣ್ಸಿನ್ಕಾಯಿ ಆ ಮೆಜರ್ಮೆಂಟ್ ಏನಿದೆ ಜನರಲಿ ಒಂದು 5 to 6 ಪೀಪಲ್ ನೀವು ಊಟ ಮಾಡ್ಬೋದು, ಅಷ್ಟೇ ಆಗುತ್ತೆ. ಸೊ ಅದು ಸ್ವಲ್ಪ ಚೆಂದ ಬೆಂದಮೇಲೆ ಆ ಮಸಾಲೆ ತೆಂಗಿನಕಾಯಿ ಹಾಕಿರೋ ಮಸಾಲೆ ಬೆಂದಮೇಲೆ ನೀವು ಮಿಕ್ಸ್ ಮಾಡಿಟ್ಟಿರೋಂಥ ರೆಡಿ ಮಾಡಿ ಇಟ್ಕೊಂಡಿರೋಂಥ ಮೀನನ್ನು ಅದರೊಳಗಡೆ ಹಾಕ್ಕೊಂಡು ಜಸ್ಟ್ ಓನ್ಲಿ 5 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಬೇಯಿಸಬಾರ್ದು. ಜಸ್ಟ್ 5 ಮಿನಿಟ್ಸ್ ಅದನ್ನು ಬೆಂದಾದಮೇಲೆ ಸೊ ಜನರಲಿ ಕೊಬ್ಬರಿ ಎಣ್ಣೆ, ಕೊಕೊನೆಟ್ ಆಯಿಲ್ನ ಈ ಕೇರಳದಲ್ಲಿ ಆಲ್ಮೋಸ್ಟ್ ಕೊಕೊನೆಟ್ ಆಯಿಲ್ ಫುಡ್ಗೆ ಯೂಸ್ ಮಾಡೋದು. ಬಟ್ ಸಖತ್ ಟೇಸ್ಟಿಯಾಗಿರುತ್ತೆ ಫುಡ್. ಸೊ ಕೊಕೊನೆಟ್ ಎಲ್ಲ ಇಟ್ಬಿಟ್ಟು ಜಸ್ಟ್ ಒಂದು 1 ಮಿನಿಟ್ ಫ್ಲೇಮಲ್ಲಿ ಬೆಂದಮೇಲೆ ನೀವು ಗ್ಯಾಸ್ನ ಆಫ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಒಂದು 10 ಮಿನಿಟ್ಸ್ ತನಕ ಚಟ್ಟಿಲ್ಲ, ಅದು ಆಟೋಮೆಟಿಕ್ ಕುದೀತಾ ಇರುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಆ್ಯಂಡ್ ಲಾಂಗ್ ಟೈಮ್ ಬಿಸಿ ಇರುತ್ತೆ ಆ್ಯಂಡ್ ವೆರಿ ಟೇಸ್ಟಿ ಆಗಿರುತ್ತೆ. ಸೊ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ರೆಸಿಪಿಗೆ ಸಿಗೋಣ. ಓಕೆ, ಬಾಯ್.